ಫ್ರೆಂಡ್ಸ್ ನಮಸ್ತೆ, ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಬೀಟ್ ಫಾರೆಸ್ಟ್ ಎಕ್ಸಾಮಲ್ಲಿ ನಿಮಗೆ ಗೊತ್ತಿದೆ 40 ಮಾರ್ಕ್ಸ್ಗೆ ಈ ಗಣಿತಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಹಾಗೆ ಲ್ಯಾಂಡ್ ಸರ್ವೇರ್ ಎಕ್ಸಾಮಿಗೆ ಗೊತ್ತಿದೆ ನಿಮಗೆ ಟೋಟಲಿ ಪೇಪರ್ ಸೆಕೆಂಡಲ್ಲಿ 70% ಅಂದರೆ 70 ಪ್ರಶ್ನೆಗಳು ಈ ಗಣಿತಕ್ಕೆ ಸಂಬಂಧಪಟ್ಟಂಥ ಕೇಳ್ತಾನೆ. ಈ ಎರಡೂ ಎಕ್ಸಾಮ್ಸಲ್ಲಿ ಕಾಮನ್ ಆಗಿ ಬರ್ತಕ್ಕಂಥ ಕೆಲವೊಂದು ಇಂಪಾರ್ಟೆಂಟ್ ಮ್ಯಾಥ್ಸ್ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಸಿಂಪಲಾಗಿ ಬಿಡಿಸೋ ವಿಧಾನ ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಬಿಫೋರ್ ಆಗಿ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಮೊಬೈಲ್ ಆ್ಯಪಲ್ಲಿ ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಎಸ್ಪೆಷಲಿ ಕರ್ನಾಟಕದಲ್ಲೇ ವಿಶೇಷವಾಗಿ ಈ ಬೀಟ್ ಫಾರೆಸ್ಟ್ರು ಮತ್ತು ಲ್ಯಾಂಡ್ ಸರ್ವೇರ್ ಎಕ್ಸಾಮಿಗೆ ಈ ಎಕ್ಸಾಮ್ನ ಸಿಲೆಬಸ್ಸು ಹಳೆ ಕ್ವಶನ್ ಪೇಪರ್ಸ್ನ ರೆಫರ್ ಮಾಡಿಬಿಟ್ಟು ಸ್ಪೆಷಲಿ ಡಿಸೈನ್ ಮಾಡಿರ್ತಕ್ಕಂಥ ಒಂದು ಸಿಲೆಬಸ್, ಟಾಪಿಕ್ ವೈಸು ಸಿಲೆಬಸ್ ವೈಸು ಕ್ಲಾಸಸ್ ಇದ್ದಾವೆ ಆನ್ಲೈನಲ್ಲಿ. ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಅದರ ಉಪಯೋಗ ಪಡ್ಕೊಂಡ್ರೆ 100% ನೀವು ಎಕ್ಸಾಮಲ್ಲಿ ಖಂಡಿತ ಸಕ್ಸಸ್ ಆಗ್ತೀರಿ. ಹಾಗೆ ನಿಮಗೆ ಇನ್ನು ಕ್ಲಾಸ್ ಬಗ್ಗೆ ಫೈತ್ ಇಲ್ಲ ಅಂದರೆ ನಾವು ಮನಿ ಬ್ಯಾಕ್ ಗ್ಯಾರಂಟಿ ಕೂಡ ಕೊಟ್ಟಿದ್ದೀವಿ ಅದರಲ್ಲಿ. ಅಂದರೆ ನೀವು ಆ ಮನಿ ಬ್ಯಾಕ್ ಗ್ಯಾರಂಟಿ ಮೇಲೆ ಪ್ರೆಸ್ ಮಾಡಿ ಅಂದರೆ ಅದನ್ನ ಸೆಲೆಕ್ಟ್ ಮಾಡಿ ಪರ್ಚೇಸ್ ಮಾಡಿದ್ದೇ ಆಗಿ 15 ಡೇಸ್ ಒಳಗಡೆ ನಮ್ಮ ಕ್ಲಾಸಸ್ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ನೀವು ಕ್ಲೈಮ್ ಮಾಡ್ಕೋಬೋದು. ನಿಮ್ಮ ಅಮೌಂಟ್ ರೀಫಂಡ್ ಆಗುತ್ತೆ. ಆ ವ್ಯವಸ್ಥೆ ಕೂಡ ಇದೆ. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ 9071673831 ಇದೆಯಲ್ಲ, ಈ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಬನ್ನಿ ಅಂತ ಹೇಳ್ತಾ ಈ ಕ್ಲಾಸಲ್ಲಿ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಬರೋಣ. ದ LCM ಆಫ್ ಸ್ಮಾಲೆಸ್ಟ್ ಆಡ್ ನಂಬರ್ ಆ್ಯಂಡ್ ಗ್ರೇಟೆಸ್ಟ್ 2-digit ನಂಬರ್ ಈಸ್ ಅಂತ. ವೆರಿ ಸಿಂಪಲ್ ಕ್ವಶನ್ನು. ಚಿಕ್ಕ ಬೆಸ ಸಂಖ್ಯೆ ಮತ್ತು ಅತಿ ದೊಡ್ಡ 2 ಅಂಕಿಯ ಸಂಖ್ಯೆಯ LCM ಲಾಸಾಹ ಎಷ್ಟು ಅಂತ ಪ್ರಶ್ನೆ ಕೇಳಿದಾನೆ. ಇಲ್ಲಿ ಅತಿ ಚಿಕ್ಕ ಬೆಸ ಸಂಖ್ಯೆ ಅಂದರೆ ಯಾವುದು ಅಂದರೆ 1 ಈಸ್ ದ ಸ್ಮಾಲೆಸ್ಟ್ ಆಡ್ ನಂಬರ್ ಅಂತ ಕರಿತೀವಿ. ಅತಿ ಚಿಕ್ಕ ಬೆಸ ಸಂಖ್ಯೆ ಅಂದರೆ 1. 2 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಗ್ರೇಟೆಸ್ಟ್ 2-digit ನಂಬರ್, 2 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಅಂದರೆ 99 ಅಂತ. ಈ 1 ಮತ್ತು 99ರ ಲಾಸಾಹ ಎಷ್ಟು ಅಂತ. ಈ 1 ಮತ್ತು 99 ನಾವು 1ನ್ನು ಬಿಟ್ಟು ಬೇರೆ ಯಾವುದೇ ಸಂಖ್ಯೆ ಅಂದರೆ 1ರಿಂದ ಇವೆರಡು ಸೇರಿ 1ರಿಂದ ಡಿವೈಡ್ ಆಗ್ತವೆ. ಹಾಗಾಗಿ ಇವುಗಳ ಲಾಸ ಅಂದರೆ ಇವೆರಡು 1ರಿಂದ 1 ಬರುತ್ತೆ, ಇದು 19 ಬರುತ್ತೆ. ಕ್ಯಾನ್ಸಲ್ ಆದರೆ ಅಗೇನ್ ಅವೇ ನಂಬರ್ಸ್ ಬರೋದ್ರಿಂದ ಇವೆರಡೂ ನಂಬರ್ಸ್ನ ಗುಣಾಕಾರ ಮಾಡಿ ಬರ್ಕೊಂಡ್ರೆ ಸಾಕು. 99 × 1 × 1 ಅಂದರೆ ಮಲ್ಟಿಪ್ಲೈ ಮಾಡಿರಿ. 99 × 1 ಅಂದರೆ 99 ಬರೋದ್ರಿಂದ ಇವುಗಳ ಲಾಸಾಹ LCM ಎಷ್ಟು ಬರುತ್ತೆ ಅಂದರೆ 99 ಬರುತ್ತೆ. ಅತಿ ಚಿಕ್ಕ ಬೆಸ ಸಂಖ್ಯೆ 2 ಅಂಕಿಯ ಅತಿ ದೊಡ್ಡ ಸಂಖ್ಯೆಯ ಲಾಸಾಹ LCM ಅಂದರೆ 99 ಬರುತ್ತೆ. 99 ಅನ್ನೋದು ಸೆಕೆಂಡ್ ಆಪ್ಷನಲ್ಲಿದೆ. ಇದು ಸರಿ ಉತ್ತರ ಆಗುತ್ತೆ. ಕ್ಲಿಯರ್ ಆಗುತ್ತೆ. ಸಿಂಪಲ್ ಕ್ವಶನ್ನು. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡೋಣ. ಮುಂದಿನ ಪ್ರಶ್ನೆ. If one root of the quadratic equation x² - 4x + 3 = 0 is 1, then the other root is ಅಂತ. x² - 4x + 3 = 0 ವರ್ಗ ಸಮೀಕರಣದ ಒಂದು ಮೂಲವು 1 ಆಗಿದ್ದರೆ ಇನ್ನೊಂದು ಮೂಲ ಯಾವುದು ಅಂತ ಕಂಡುಹಿಡಿಯಬೇಕು. ಫಸ್ಟ್ ಈ ಕ್ವಶನಲ್ಲಿ x² - 4x + 3 = 0 ಅನ್ನೋದು ಒಂದು ವರ್ಗ ಸಮೀಕರಣ, ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಇದು, ಹೌದಾ? ಈ ಕ್ವಾಡ್ರಾಟಿಕ್ ಇಕ್ವೇಷನ್ನ ಬಿಡಿಸಿದಾಗ 2 ಮೂಲಗಳು ಬರ್ತವೆ. ಯಾವುದೇ ವರ್ಗ ಸಮೀಕರಣವನ್ನು ನೀವು ಸಾಲ್ವ್ ಮಾಡಿದರೆ ವಿ ಗೆಟ್ 2 ರೂಟ್ಸ್ ಅಂತ ಹೇಳ್ತೀವಿ. 2 ಮೂಲಗಳು ಬರ್ತವೆ. ಅದರಲ್ಲಿ ಒಂದು ಮೂಲ 1 ಆಫ್ ದಿ ರೂಟು 1 ಅಂತ ಕೊಟ್ಟಿದ್ದಾನೆ. ಒಂದು ಮೂಲ 1 ಇದೆ ಅಂತ, 1 ಆಫ್ ದಿ ರೂಟ್ ಈಸ್ 1 ಅಂತ ಇದೆ ಅಂದರೆ ದೆನ್ ಫೈಂಡ್ ದ ಅದರ್ ರೂಟ್. ಮತ್ತೊಂದು ಮೂಲ ಯಾವುದು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ವರ್ಗ ಸಮೀಕರಣ ಬಿಡಿಸೋ ವಿಧಾನಗಳು ಸಾಕಷ್ಟು ವಿಧಾನಗಳಿದ್ದಾವೆ. ನಾನು ಒಂದು ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಇದೆಯಲ್ಲ, ಅಪವರ್ತನ ವಿಧಾನ, ಅದನ್ನು ಸಿಂಪ್ಲಿಫೈಡ್ ಮಾಡಿ ಹೇಳ್ಕೊಡ್ತೀನಿ. ಸೊ ಕೊಟ್ಟಿರೋ ಕ್ವಾಡ್ರಾಟಿಕ್ ಇಕ್ವೇಷನು x² - 4x + 3 = 0 ಈಸ್ ಎ ಕ್ವಾಡ್ರಾಟಿಕ್ ಇಕ್ವೇಷನ್. ಸೊ ಇಲ್ಲಿ ಏನು ಮಾಡ್ತೀನಿ ಅಂದ್ರೆ ಈ ಕಾನ್ಸ್ಟೆಂಟ್ ನಂಬರ್ 3 ಇದೆ. ಇಲ್ಲಿ x² ಕೋಎಫಿಷಿಯೆಂಟ್ ಸಹಗುಣಕ ಏನಿಲ್ಲ ಅಂದರೆ 1 ಇರುತ್ತೆ. ಈ ಕಾನ್ಸ್ಟೆಂಟ್ ನಂಬರ್ ಸ್ಥಿರಾಂಕ 3 ಇದೆ, x² ಕೋಎಫಿಷಿಯೆಂಟ್ ಏನಿಲ್ಲ ಅಂದರೆ 1 ಇದೆ. ಇವೆರಡು ಮಲ್ಟಿಪ್ಲೈ ಮಾಡ್ತೀನಿ. 3 × 1 ಅಂದರೆ 3 ಬರುತ್ತೆ. ಈ 3ಗೆ ಫ್ಯಾಕ್ಟರ್ಸ್ ಬರಿಬೇಕು. ಯಾವ 2 ನಂಬರ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ 3 ಬರುತ್ತೆ ಅಂದರೆ 3 1s 3 ಅಷ್ಟೇ, ಇನ್ನು ಬೇರೆ ಯಾವುದೇ ಆಪ್ಷನ್ಸ್ ಇಲ್ಲ. 3 1 3 3 1 3 3ನ ಫ್ಯಾಕ್ಟರ್ಸ್ ಅಂದರೆ 3 ಮತ್ತು 1 ಬರಿಬೋದು.
ಸೊ ಇಲ್ಲಿ ನೋಡ್ರಿ ಮಧ್ಯದಲ್ಲಿ ಮೈನಸ್ ಇದೆ, ಲಾಸ್ಟಿಗೆ ಪ್ಲಸ್ ಇದೆ ಅಂದ್ರೆ ಈ ಇದಕ್ಕೂ ಮೈನಸ್ ಇದಕ್ಕೂ ಮೈನಸ್ ಹಾಕಿದ್ವಿ ಅಂದ್ರೆ ಇವೆರಡೂ ಫ್ಯಾಕ್ಟರ್ಸ್ನ ಮಲ್ಟಿಪ್ಲೈ ಮಾಡಿ ಇದಕ್ಕೆ ಸಮ ಬರ್ಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 3 × 1 3 ಬರುತ್ತೆ. ನೋಡಿರಿ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಇದು ಕರೆಕ್ಟ್ ಬರುತ್ತೆ. ಎರಡೂ ಮೈನಸ್ ಇರೋದ್ರಿಂದ ಅಡಿಷನ್ ಮಾಡಿ ಮೈನಸ್ ಚೈನ ಇಡಬೇಕು. ಎರಡೂ ಮೈನಸ್ ಇರೋದ್ರಿಂದ ಕೂಡಿ ಮೈನಸ್ ಚಿಹ್ನೆ ಬರೀಬೇಕು. -3 -1 ಅಂದರೆ ಮಿಡ್ಲ್ ಟರ್ಮ್ನ ಕೋಎಫಿಷಿಯಂಟ್ -4ಗೆ ಸಮ ಆಗುತ್ತೆ, ಎಕ್ಸ್ನ ಕೋಎಫಿಷಿಯಂಟ್. ಸೊ ಎರಡೂ ನೆಗೆಟಿವ್ ಇರೋದ್ರಿಂದ ಆ್ಯಡ್ ಮಾಡಿ ನೆಗೆಟಿವ್ ಸೈನ್ ಬರೆದ್ರೆ -4ಗೆ ಸಮ ಆಗೋದ್ರಿಂದ ನಾವು ಬರ್ಕೊಂಡ್ರೆ ಈ ಫ್ಯಾಕ್ಟರ್ಸ್ ಎರಡೂ ಚಿಹ್ನೆಗಳು ಕರೆಕ್ಟ್ ಇದ್ದಾವೆ ಅಂತ. ಇವು ಫ್ಯಾಕ್ಟರ್ಸ್ ಆದವು, ಬಟ್ ವ್ಯಾಲ್ಯೂಸ್ ಬೇಕು, ಮೂಲಗಳು ಬೇಕಂದ್ರೆ ಸೈನ್ ಚೇಂಜ್ ಮಾಡಬೇಕು, ಚಿಹ್ನೆಗಳು ಚೇಂಜ್ ಮಾಡಿ ಬರೆಯೋದು ಅಷ್ಟೇ. ಇಲ್ಲಿ -3 ಇದೆ ಅಂದರೆ -3 ಬಿಕಮ್ಸ್ +3 ಆಗುತ್ತೆ. ಅಲ್ಲಿ ಪ್ಲಸ್ ಆಗ್ತಾ ಇದ್ರೆ ಅದು +3 ಅಂತಲೇ. -1 ಬಿಕಮ್ಸ್ +1 ಆಗುತ್ತೆ. ಸೊ ದೀಸ್ ಆರ್ ದ ರೂಟ್ಸ್ ಆಫ್ ದ ಗಿವನ್ ಕ್ವಾಡ್ರಾಟಿಕ್ ಈಕ್ವೇಷನ್. ಆ ಕೊಟ್ಟರ ವರ್ಗ ಸಮೀಕರಣದ ರೂಟ್ಸ್ ಆದವು. ಒಂದು ಮೂಲ 1 ಅಂತ ಕೊಟ್ಟಿದ್ದಾನೆ, ಇಲ್ಲಿ 1 ಬಂದಿದೆ ನೋಡ್ರಿ, 1 ಆಫ್ ದಿ ರೂಟ್ 1 ಇದೆ ಅಂದರೆ ಅದರ್ ರೂಟ್ ಅಂದರೆ ಇದು, ಅದರ್ ರೂಟ್ ಅಂದರೆ ಇನ್ನೊಂದು ಮೂಲ ಅಂದರೆ 3 ಬರುತ್ತೆ. ಇದಕ್ಕೆ ಆನ್ಸರ್ 3 ಅಂತ ಹೇಳ್ತೀವಿ. ಒಂದು ಮೂಲ ಪ್ರಶ್ನೆಯಲ್ಲೇ ಇದೆ 1 ಅಂತ, ಅದರ್ ರೂಟ್ ಅಂದರೆ 3 ಬರುತ್ತೆ. 3 ಅನ್ನೋದು ಥರ್ಡ್ ಆಪ್ಷನಲ್ಲಿದೆ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರಾ? ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಬರೆಯೋಣ. Which of the following is not the criterion for similarity of two triangles ಅಂತ ಇದೆ. ಎರಡು ಸಮರೂಪ ತ್ರಿಕೋನಗಳ ಹೋಲಿಕೆಗಳಿಗೆ ಈ ಕೆಳಗಿನಲ್ಲಿ ಯಾವುದು ಮಾನದಂಡವಲ್ಲ ಅಂತ. ಸೊ ಯಾವುದೇ ಎರಡು ತ್ರಿಭುಜಗಳನ್ನು ನಾವು ಸಮರೂಪ ತ್ರಿಭುಜಗಳು ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಕರಿಬೇಕಂದ್ರೆ ಅವುಗಳ ಕಂಡೀಷನ್ಸ್ ಇವುಗಳಲ್ಲಿ ಯಾವುದು ಅಲ್ಲ, ಯಾವುದು ಯೂಸ್ ಮಾಡ್ಕೊಂಡು ಅದು ಸಮರೂಪ ತ್ರಿಭುಜಗಳಂತ ಹೇಳಲಿಕ್ಕೆ ಆಗಲ್ಲ ಅಂತ ಕೇಳಿದ್ದಾನೆ. ನೀವು ಕನ್ನಡ ಮೀಡಿಯಮಲ್ಲಾದರೆ SAS ಅಂದರೆ ನಾವು ಬಾಕೋಬ ಸಿದ್ಧಾಂತ ಅಂತ ಬರಿತೀವಿ. ಬಾಕೋಬ. SSS ಅಂದರೆ ಬಾಹು ಬಾವು ಬಾವು ಸಿದ್ಧಾಂತ ಅಂತ ಬರಿತೀವಿ. A ಅಂದರೆ ಕೋನ 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 ಸಿದ್ಧಾಂತ ಅಂತ ಕರಿತೀವಿ. ಆಮೇಲೆ RHS ಅಂದರೆ ಲಂಬ ಕೋನ ಕರ್ಣ ಬಾವು ಸಿದ್ಧಾಂತ ಅಂತ ಕರಿತೀವಿ. ರೈಟ್ ಆ್ಯಂಗಲ್ ಹೈಪೋಟೆನ್ಯೂಸ್ ಸೈಡ್ ಪಾಸ್ಟುಲೇಟ್ ಅಂತ ಕರಿತೀವಿ. ಕರ್ಣ ಬಾವು ಅಥವಾ ವಿಕರ್ಣ ಬಾವು ಸಿದ್ಧಾಂತ ಅಂದರೆ RHS ರೈಟ್ ಆ್ಯಂಗಲ್ ಹೈಪೋಟೆನ್ಯೂಸ್ ಸೈಡ್ ಟ್ರಯಾಂಗಲ್ಸ್ ಅಂತ ಕರಿತೀವಿ. ಸೊ ಫಸ್ಟ್ ಆಫ್ ಆಲ್ ನೋಡ್ರಿ, ಎರಡು ಟ್ರಯಾಂಗಲ್ಸ್ನ ನಾವು ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಕರಿಬೇಕಂದ್ರೆ ಸಮರೂಪ ತ್ರಿಭುಜಗಳು ಅಂತ ಕರಿಬೇಕಂದ್ರೆ ನೋಡ್ರಿ, ಸೊ ಇದು ABC ಅನ್ನೋದು ಒಂದು ಟ್ರಯಾಂಗಲ್ಲು, ಮತ್ತೊಂದು DEF ಅನ್ನೋದು ಮತ್ತೊಂದು ಟ್ರಯಾಂಗಲ್ಲು. ಇವೆರಡನ್ನ ನಾವು ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಕರಿಬೇಕಂದ್ರೆ, ಸಮರೂಪ ತ್ರಿಭುಜಗಳು ಅಂತ ಕರಿಬೇಕಂದ್ರೆ ನಾವು 4 ಪಾಸ್ಟುಲೇಟ್ಸ್ ಇದಾವೆ. ಆ 4 ಪಾಸ್ಟುಲೇಟ್ಸ್ ಯಾವುದಿದೆ ಅಂದರೆ, ಫಸ್ಟ್ ಒನ್ನು ಬಾ ಸಿದ್ಧಾಂತದ ಮೂಲಕ ಯಾವುದೇ ಎರಡು ತ್ರಿಭುಜಗಳು ಕೊಟ್ಟಾಗ ಅವು ಸರ್ವಸಮ ತ್ರಿಭುಜಗಳು ಕಾಂಗ್ರಿಯಂಟ್ ಟ್ರಯಾಂಗಲ್ಸ್ ಅಂತ ಕರಿಬೇಕಂದ್ರೆ, ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಕರಿಬೇಕಂದ್ರೆ ನಮಗೆ 4 ಪಾಸ್ಟುಲೇಟ್ಸ್ ಇದಾವೆ. ಮೊದಲನೇದು ಬಾ ಸಿದ್ಧಾಂತ SSS ಪಾಸ್ಟುಲೇಟ್ ಮೂಲಕ ಅವನ ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಕರಿಬೋದು ಅಥವಾ ಕಾಂಗ್ರಿಯಂಟ್ ಟ್ರಯಾಂಗಲ್ಸ್ ಅಂತಲೂ ಕರಿತೀವಿ. ಅದೇ ಸೆಕೆಂಡ್ ಒನ್ ಯಾವುದು ಅಂದರೆ ಕೋಬಾಕೋ ಸಿದ್ಧಾಂತ ಯೂಸ್ ಮಾಡಿಕೊಂಡು ಕೂಡ ನಾವು ಸಿಮಿಲರ್ ಟ್ರಯಾಂಗಲ್ಸ್ ಯಾವ ಅಂತ ಕಂಡುಹಿಡಿಬೋದು. ASA ಪಾಸ್ಟುಲೇಟ್ ಆ್ಯಂಗಲ್ ಸೈಡ್ ಆ್ಯಂಗಲ್ ಪಾಸ್ಟುಲೇಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಥರ್ಡ್ ಒನ್ನು ಬಾಕೋಬಾ ಸಿದ್ಧಾಂತ ಯೂಸ್ ಮಾಡಿಕೊಂಡು ಕೂಡ ನಾವು ಅವನ ಸಿಮಿಲರ್ ಟ್ರಯಾಂಗಲ್ಸ್ SAS ಪಾಸ್ಟುಲೇಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಫೋರ್ತ್ ಒನ್ನು ಲಂಬ ಕೋನ ಕರ್ಣ ಬಾವು ಸಿದ್ಧಾಂತ ಅಂತ ಕರಿತೀವಿ. ಲಂಕೋ ಕಾಬಾ ಸಿದ್ಧಾಂತ ಮೂಲಕ ಅಂದರೆ ರೈಟ್ ಆ್ಯಂಗಲ್ ಹೈಪೋಟೆನ್ಯೂಸ್ ಸೈಡ್ ಪಾಸ್ಟುಲೇಟ್ಸ್ ಅಂತ ಕರಿತೀವಿ. ಈ 4 ಪಾಸ್ಟುಲೇಟ್ಸ್ ಮೂಲಕ ಯಾವುದೇ ಎರಡು ಟ್ರಯಾಂಗಲ್ಸ್ನ ನಾವು ಕಾಂಗ್ರಿಯಂಟ್ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಈ 4 ಪಾಸ್ಟುಲೇಟ್ಸಲ್ಲಿ ನೋಡ್ರಿ, ಅಲ್ಲಿ ಆಪ್ಷನ್ಸಲ್ಲಿ SSS ಪಾಸ್ಟುಲೇಟ್ ಇದೆ ಅಂದರೆ ಸೊ SSS ಪಾಸ್ಟುಲೇಟ್ ಕರೆಕ್ಟ್ ಇದೆ. ಆಮೇಲೆ SAS ಪಾಸ್ಟುಲೇಟ್ ಇದೆ, ಇಲ್ಲಿ SAS ಪಾಸ್ಟುಲೇಟ್ ಇದೆ. ನೆಕ್ಸ್ಟು RHS ಪಾಸ್ಟುಲೇಟ್ ಇದೆ, RHS ಇದೆ. ಬಟ್ ಅಲ್ಲಿ ಏನು ಕೊಡ್ಬೇಕಾಯ್ತಂದ್ರೆ RHS ಇದೆ, ಆಮೇಲೆ SAS ಇದೆ. ASA ಪಾಸ್ಟುಲೇಟ್ ಕೊಡಬೇಕಾಯಿತು, ಬಟ್ ಇಲ್ಲಿ AAA ಪಾಸ್ಟುಲೇಟ್ ಕೊಟ್ಟಿದ್ದಾನೆ ಅಂದರೆ ಕೋ ಅಂತ ಸಿದ್ಧಾಂತ ಎಲ್ಲೂ ನಾವು ಓದೇ ಇಲ್ಲ. ಯಾವುದೇ ಗಣಿತ ಟೆಕ್ಸ್ಟ್ ಬುಕ್ಕಲ್ಲಿ ಕೋ ಸಿದ್ಧಾಂತ ಅಂತ ಓದೇ ಇಲ್ಲ. ಆ್ಯಂಗಲ್ ಪಾಸ್ಟುಲೇಟ್ ಅಂತ ನಾವು ಯಾವುದೇ ಗಣಿತದ ಪುಸ್ತಕಗಳಲ್ಲಿ ನೋಡಿಲ್ಲ ಇದುವರೆಗೂ. ಹಾಗಾಗಿ ಯಾವುಗಳ ಮೂಲಕ ಸಮರೂಪ ತ್ರಿಭುಜಗಳಲ್ಲ ಅಂತ ಕರಿಬೋದು ಅಂತ ಹೇಳಿದ್ದಾನೆ. ಇಸ್ ನಾಟ್ ದ ಕ್ರಿಟೀರಿಯನ್ ಅಂದರೆ ಯಾವುದಲ್ಲ ಅಂದರೆ ಇದಲ್ಲ, ಥರ್ಡ್ ಒನ್ ಅಲ್ಲ. ಓಕೆನಾ? ಥರ್ಡ್ ಒನ್ ಈಸ್ ದ ರೈಟ್ ಆನ್ಸರ್ ಇದಕ್ಕೆ, ಈ ಪ್ರಶ್ನೆಗೆ. ನೆಕ್ಸ್ಟ್ ಪ್ರಶ್ನೆ ಬರೋಣ. There are 16 observations arranged in increasing order of their values in the data. The median will be the value of ಒಂದು ದತ್ತಾಂಶದಲ್ಲಿ
16 ವೀಕ್ಷಣೆಗಳನ್ನು ಅವುಗಳ ಮೌಲ್ಯಗಳ ಏರಿಕೆಯ ಕ್ರಮದಲ್ಲಿ ಜೋಡಿಸಲಾಗಿದೆ. ಸರಾಸರಿ ಮೌಲ್ಯ ಏನಾಗಿರುತ್ತೆ ಅಂತ ನೋಡ್ರಿ. 16 ದತ್ತಾಂಶಗಳನ್ನು ಕಲೆಕ್ಟ್ ಮಾಡಿ ಅವನ್ನ ಇನ್ಕ್ರೀಸಿಂಗ್ ಆರ್ಡರ್, ಅಸೆಂಡಿಂಗ್ ಆರ್ಡರಲ್ಲಿ ಜೋಡಿಸಿದ್ದಾನೆ. ಅವುಗಳ ಮಧ್ಯಾಂಕ ಯಾವ ರೀತಿ ಇರುತ್ತೆ ಅಂತ ಹೇಳಿದನು. ಸೊ ಫಾರ್ ಎಕ್ಸಾಂಪಲ್ 16 ಅಬ್ಸರ್ವೇಷನ್ಸ್ ಅಂದರೆ ನಾನು 1 2 3 4 5 6 7 8 9 10 ನೆಕ್ಸ್ಟ್ 11 12 13 14 15 16 ಅಂತಲೇ ಬರೀನಿ. ಇವೇ 16 ಅಬ್ಸರ್ವೇಷನ್ಸ್ ಅಂತ ಎಕ್ಸಾಂಪಲ್ ಆಗಿ ತಗೊಳ್ಳೋಣ ಅಷ್ಟೇ, ಅಸಂಪ್ಷನ್ ಆಗಿ. ಇವನ್ನ ಏರಿಕೆ ಕ್ರಮದಲ್ಲಿ ಜೋಡಿಸಿದ್ದಾರೆ. ಇವುಗಳ ಸರಾಸರಿ ಮೌಲ್ಯ ಎಷ್ಟಾಗಿರುತ್ತೆ ಅಂತ ಕೇಳಿದ್ದಾನೆ. ವ್ಯಾಲ್ಯೂಸಿಂದ ದ ಮೀಡಿಯನ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ಸರಾಸರಿ ಮೌಲ್ಯ ಅಲ್ಲ, ದ ಮೀಡಿಯನ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ಮಧ್ಯಾಂಕ ಅಂತ ಆವಾಗ ಕನ್ನಡದಲ್ಲಿ. ಸೊ ಇದರ ಮಧ್ಯಾಂಕದ ಮೌಲ್ಯ ಅಂತ ಕರಿಬೇಕು. ಮಧ್ಯಾಂಕದ ಮೌಲ್ಯ ಎಲ್ಲಿರುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ಮಧ್ಯಾಂಕದ ಮೌಲ್ಯ ಕಂಡುಹಿಡಿಬೇಕಂದ್ರೆ ನೋಡ್ರಿ, ಇವು 16 ಸಂಖ್ಯೆಗಳನ್ನು ನಾವು ಅಸೆಂಡಿಂಗ್ ಆರ್ಡರ್ ಏರಿಕೆ ಕ್ರಮದಲ್ಲಿ ಜೋಡಿಸಿದ್ದೀವಿ ಅಂದ್ರೆ ಇವುಗಳ ಮಧ್ಯಾಂಕ ಯಾವ ಸಂಖ್ಯೆ, ಮಧ್ಯದ ಸಂಖ್ಯೆ ಯಾವುದು ಅಂತ ತಗೊಳ್ಳೋದಾದ್ರೆ ನೋಡ್ರಿ, ಟೋಟಲಿ 16 ನಂಬರ್ಸಲ್ಲಿ ಮಧ್ಯದ ಸಂಖ್ಯೆ ಒಂದೇ ಸಿಗಲ್ಲ. ಇದನ್ನು ತಗೊಂಡು ಮಧ್ಯದ ಸಂಖ್ಯೆ ಅಂದ್ರೆ ಇಲ್ಲಿ 1 2 3 4 5 6 7 ರೈಟ್ ಸೈಡಿಗೆ 7 ನಂಬರ್ಸ್ ಇರ್ತವೆ, ಲೆಫ್ಟ್ ಸೈಡಿಗೆ ಈ ಕಡೆಗೆ ನೋಡ್ರಿ 8 ನಂಬರ್ಸ್ ಇರ್ತವೆ, ರೈಟ್ ಸೈಡಿಗೆ 7 ನಂಬರ್ಸ್ ಇದಾವೆ. 9 ಅನ್ನೋದು ನಾವು ಮಧ್ಯಾಂಕ ಅಂತ ತಗೊಳ್ಳಿಕ್ಕಾಗಲ್ಲ. ಸೊ 10 ತಗೊಂಡ್ರೆ ಈ ಕಡೆಗೆ 6 ಉಳಿತವೆ, ಈ ಕಡೆಗೆ 9 ಉಳಿತವೆ. 8 ತಗೊಳ್ಳೋಣ, 8 ತಗೊಂಡ್ರೆ ಈ ಕಡೆಗೆ 8 ಆಗ್ತವೆ, ಈ ಕಡೆ 7 ಆಗ್ತವೆ. ಹಾಗಾಗಿ ಮಧ್ಯದ ಒಂದೇ ಸಂಖ್ಯೆ ತಗೊಳಕ್ಕೆ ಬರಲ್ಲ, ಮಧ್ಯದಲ್ಲಿ 2 ಸಂಖ್ಯೆ ತಗೋಣ. ಇವೆರಡು ಮಧ್ಯದಲ್ಲಿ ಅವೆರಡೂ ಸಂಖ್ಯೆಗಳನ್ನು ತಗೊಂಡು ನಾವು ಮಧ್ಯದಲ್ಲಿ ಅವೆರಡೂ ಸಂಖ್ಯೆಗಳನ್ನು ತಗೊಂಡು 8 ಮತ್ತು 9 ತಗೊಂಡ್ಬಿಟ್ಟು, ಸೊ ಇದರ 8 ಮತ್ತು 9ರ ಬಲಭಾಗದಲ್ಲಿ 3 7 ಸಂಖ್ಯೆಗಳಿದ್ದಾವೆ, ಎಡಭಾಗದಲ್ಲಿ ಕೂಡ 7 ಸಂಖ್ಯೆಗಳಿದ್ದಾವೆ. ಅಂದರೆ ಇವು ಮಧ್ಯದಲ್ಲಿ 2 ಸಂಖ್ಯೆಗಳು ಸಿಗ್ತವೆ, 8 ಮತ್ತು 9. ಅಂದರೆ 8ನೇ ಮೌಲ್ಯ 9ನೇ ಮೌಲ್ಯವನ್ನು ಆ್ಯಡ್ ಮಾಡಿ ಅವುಗಳಿಗೆ ಸರಾಸರಿ ಕಂಡುಹಿಡಿಬೇಕು. ಸರಾಸರಿ ಕಂಡುಹಿಡಿದ್ರೆ 8ನೇ ಮೌಲ್ಯ 8th ಅಬ್ಸರ್ವೇಷನ್ನು ಮತ್ತು 9th ಅಬ್ಸರ್ವೇಷನ್ ಆ್ಯಡ್ ಮಾಡಿ ಡಿವೈಡ್ ಬೈ 2 ಮಾಡಿದ್ವಿ ಅಂದರೆ 8 ಮತ್ತು 9ನೇ ಅಬ್ಸರ್ವೇಷನ್ಸ್ನ ಕೂಡಿ ಡಿವೈಡ್ ಬೈ 2 ಮಾಡಿದರೆ ಇವುಗಳ ಸರಾಸರಿ ಸಿಗುತ್ತೆ. ಇವುಗಳ ಸರಾಸರಿನೇ ಇಲ್ಲಿ ಕೊಟ್ಟಿರೋ ಮೌಲ್ಯಗಳ ಮಧ್ಯಾಂಕ ಆಗಿರುತ್ತೆ. 8 ಮತ್ತು 9ನೇ ಮೌಲ್ಯಗಳ ಸರಾಸರಿ ಕಂಡುಹಿಡಿದ್ರೆ ಅಂದರೆ ಇವೆರಡು ಕೂಡಿ ಡಿವೈಡ್ ಬೈ 2 ಮಾಡಿದಾಗ ಬರೋ ಸಂಖ್ಯೆ ಏನಿರುತ್ತಲ್ಲ ಇವು 16 ದತ್ತಾಂಶಗಳ ಮಧ್ಯಾಂಕ ಆಗಿರುತ್ತೆ. 8 ಮತ್ತು 9ನೇ ಮೌಲ್ಯಗಳ ಸರಾಸರಿ ಕಂಡುಹಿಡಿದಾಗ ಅಂದರೆ ಇವೆರಡು ಕೂಡಿ ಡಿವೈಡ್ ಬೈ 2 ಮಾಡಿದಾಗ ಆ ಸಂಖ್ಯೆ ಈ 16 ದತ್ತಾಂಶಗಳ ಮಧ್ಯಾಂಕ ಆಗಿರುತ್ತೆ. ಹಾಗಾದರೆ ಇದಕ್ಕೆ ಆನ್ಸರು 8th ಅಬ್ಸರ್ವೇಷನ್ ಒಂದೇ ಅಲ್ಲ, 7th ಅಲ್ಲ, ಅವರೇಜ್ ಆಫ್ 8th ಆ್ಯಂಡ್ 9th. ನೋಡಿರಿ, 8 ಮತ್ತು 9ನೇ ದತ್ತಾಂಶಗಳ ಸರಾಸರಿ ಅನ್ನೋದು ಈ ಎಲ್ಲ 16 ದತ್ತಾಂಶಗಳ ಮಧ್ಯಾಂಕ ಆಗಿರುತ್ತೆ, ಮೀಡಿಯನ್ ಆಗಿರುತ್ತೆ ಅಂತ ಕರಿಬೋದು. ಇಲ್ಲಿ ಅವರೇಜ್ ಆಫ್ 7 ಆ್ಯಂಡ್ 8 ಅಂತ ಹೇಳಿದರೆ ರಾಂಗು. ಈ ಕ್ವಶನ್ಗೆ ಆನ್ಸರು 3rd ಆಪ್ಷನ್ ಸರಿ ಇರುತ್ತೆ ಅಂತ ಹೇಳ್ತೀವಿ. ಕ್ಲಿಯರಾ? ನೆಕ್ಸ್ಟ್ ಪ್ರಶ್ನೆ ಬರೋಣ. If the volume of a sphere of radius r is equal to 16 times the volume of hemisphere of radius r, then r is to r is ಅಂತ ಇದೆ. ಸೊ ಇಲ್ಲಿ ಸ್ಪಿಯರ್ ಅಂತೇಳಿದ್ದಾನೆ, ಗೋಳ ಅಂತೇಳಿದ್ದಾನೆ, ಸ್ಪಿಯರ್ ಅಂತ ಕೊಟ್ಟಿದ್ದಾನೆ. ಈ ಸ್ಪಿಯರ್ನ ರೇಡಿಯಸ್ ಕ್ಯಾಪಿಟಲ್ ಆರ್ ಅಂತ ತಗೊಳ್ಳೋಣ. is equal to 16 times the volume of hemisphere of radius r ಅಂತ ಇದೆ. ಒಂದು ಹೆಮಿಸ್ಪಿಯರ್ ಅಂದರೆ ಅರ್ಧಗೋಳ ಅಂತ ಇದೆ. ಸೊ ಈ ಅರ್ಧಗೋಳದ ರೇಡಿಯಸ್ಸು ಸ್ಮಾಲ್ ಆರ್ ಇದೆ ಅಂತ ಬರ್ಕೊಳ್ಳೋಣ, ಸ್ಮಾಲ್ ಆರ್ ಬರ್ಕೊಳ್ಳೋಣ. ಇಲ್ಲಿ ನೋಡ್ರಿ, ಆರ್ ತ್ರಿಜ್ಯವಿರುವ ಗೋಳದ ಘನಫಲ ಸ್ಮಾಲ್ ಆರ್ ತ್ರಿಜ್ಯವಿರುವ ಗೋಳಾರ್ಧದ ಘನಫಲದ 16 ಪಟ್ಟು ಆಗಿದ್ದಾರೆ. ಸೊ ನೋಡ್ರಿ, ಈ ಗೋಳ ಇದೆಯಲ್ಲ, ಫುಲ್ ಕಂಪ್ಲೀಟ್ ಸ್ಪಿಯರ್ ಇದೆಯಲ್ಲ, ಇದರ ಘನಫಲ ಈ ಅರ್ಧ ಗೋಳದ ಘನಫಲಕ್ಕಿಂತ 16 ಪಟ್ಟು ಆಗಿದೆ ಅಂತ ಕೊಟ್ಟಿದ್ದೀನಿ. ಈ ಫುಲ್ಲು ಕಂಪ್ಲೀಟ್ ಸ್ಪಿಯರ್ ಇದೆಯಲ್ಲ, ಇದರ ಘನಫಲ ಈ ಹೆಮಿಸ್ಪಿಯರ್ ಅಂದರೆ ಅರ್ಧ ಗೋಳದ ಘನಫಲಕ್ಕಿಂತ ಇದು 16 ಪಟ್ಟಿದೆ ಅಂತ. 16 ಪಟ್ಟಿದೆ ಅಂದರೆ ಇದರ ತ್ರಿಜ್ಯಗಳ
ಅಲ್ಲ ಸೆಕೆಂಡ್ ಒನ್ ಇದೇ ಥರ ಡೆಲ್ಟಾ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac ಅಂತಿದೆಯಲ್ಲ, ಬಿ ಅಂದರೆ ಇಲ್ಲಿ -4 ಇದೆ, -4 ಹೋಲ್ ಸ್ಕ್ವೇರ್ ಬರಿತೀನಿ, ಬಿ ಸ್ಕ್ವೇರ್ ಆಮೇಲೆ ಇಲ್ಲಿ ಮೈನಸ್ ಇದೆ, ಮೈನಸ್ ಹಾಕೊಳ್ಳೋಣ. 4 ಇಂಟು ಎ ಇದೆ, ಎ ಇದೆ ಹತ್ರ 1 ಇದೆ, ಎಕ್ಸ್ ಸ್ಕ್ವೇರ್ ಪಕ್ಕದಾಗ ಏನಿಲ್ಲ ಅಂದರೆ 1 ಬರಿಬೇಕು, ಇಂಟು ಸಿ ಅಂದರೆ 4√2 ಇದೆ, ಪೂರ್ತಿ ಅದು ಸಿ ವ್ಯಾಲ್ಯೂ 4√2 ಬರಿಬೇಕು. -4 ಹೋಲ್ ಸ್ಕ್ವೇರ್ ಅಂದರೆ ಇದು -4 ಇಂಟು -4 ಮಲ್ಟಿಪ್ಲೈ ಮಾಡಿದ್ರೆ 16 ಬರುತ್ತೆ. ಮೈನಸ್ ಬರ್ಕೊಂಡು 4 1 4, 4 4 16 √2 ಬರೀತೀವಿ. ಸೊ ಇಲ್ಲಿ 16 -16 ಬರ್ಕೊಂಡು √2 ವ್ಯಾಲ್ಯೂ 1.42 ಬರ್ಕೊಂಡು ಅಥವಾ 43 ಬರ್ಕೊಂಡು ಸಿಂಪ್ಲಿಫೈ ಮಾಡಿ ನೋಡ್ರಿ. ಸೊ 16 ಮೈನಸ್ 16 32 ಕ್ಯಾರಿ 3, 14 64 3 67, 16 16 6 22 22 ಪಾಯಿಂಟ್ ಸಮಥಿಂಗ್ ಆಗುತ್ತೆ. ಇದರ ಆನ್ಸರು -4.72 ಸಮಥಿಂಗ್ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ. ಸೊ ನೆಗೆಟಿವ್ ವ್ಯಾಲ್ಯೂ ಬಂದಿದೆ ಅಂದರೆ ದೇರ್ಫೋರ್ ಡೆಲ್ಟಾ ಲೆಸ್ ದೆನ್ 0 ಬರುತ್ತೆ. ನೆಗೆಟಿವ್ ವ್ಯಾಲ್ಯೂ ಇದೆ ಅಂದರೆ ಡೆಲ್ಟಾ ಲೆಸ್ ದೆನ್ 0 ಬರುತ್ತೀವಿ. ಡೆಲ್ಟಾ ಲೆಸ್ ದೆನ್ 0 ಇದ್ದರೆ ಮೂಲಗಳು ವಾಸ್ತವಗಳಾಗಿರಲ್ಲ, ಇಮ್ಯಾಜಿನರಿ ನಂಬರ್ ಆಗಿರ್ತವೆ. ಅಂದರೆ ಸೊ ವಾಸ್ತವ ಮೂಲಗಳನ್ನು ಒಂದಿಲ್ಲದೆ ಇರೋ ಸಮೀಕರಣ ಆದರೆ ಸೆಕೆಂಡ್ ಆಪ್ಷನ್ನೇ ಕರೆಕ್ಟ್ ಆಗುತ್ತೆ. ಸೆಕೆಂಡ್ ಇಕ್ವೇಷನಲ್ಲಿ ಮೂಲಗಳು ವಾಸ್ತವ ಆಗಿರಲ್ಲ, ಅವು ಸಮ್ಮಿಶ್ರ ಮೂಲಗಳಾಗಿರ್ತವೆ. ಹಾಗಾಗಿ ಥರ್ಡ್ ಮತ್ತು ಫೋರ್ತ್ ಇದೇ ಥರ ಚೆಕ್ ಮಾಡಿರಿ, ಇವು ವಾಸ್ತವ ಮೂಲಗಳು ಸಿಗ್ತವೆ. ಡೆಲ್ಟಾ ಗ್ರೇಟರ್ ದೆನ್ 0ನ ಈಕ್ವಲ್ ಟು 0 ಬರುತ್ತೆ, ಲೆಸ್ ದೆನ್ 0 ಎರಡರಲ್ಲೂ ಬರೋಲ್ಲ, ಚೆಕ್ ಮಾಡಿ ನೋಡಿರಿ. ಬಟ್ ಮುಂದೆ ಏನು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಇಲ್ಲೇ ಆನ್ಸರ್ ಸಿಕ್ಕಾಗಿದೆ. ಡೆಲ್ಟಾ ಲೆಸ್ ದೆನ್ 0 ಬರೋದು ಸೆಕೆಂಡ್ ಇಕ್ವೇಷನಲ್ಲಿ ಮೂಲಗಳು ವಾಸ್ತವ ಆಗಿಲ್ಲ ಅಂತ ಹೇಳ್ತೀವಿ, ನಾಟ್ ರಿಯಲ್ ರೂಟ್ಸ್ ಅಂತ ಕರಿತೀವಿ. ಸೆಕೆಂಡ್ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಬರೋಣ. ಇದಕ್ಕೆ ಮುಂದಿನ ಪ್ರಶ್ನೆ, ದ ಡಿಸ್ಟೆನ್ಸ್ -4,7 ಫ್ರಮ್ ವೈ ಆಕ್ಸಿಸ್ ಅಂತ ಇದೆ. ವೈ ಅಕ್ಷದಿಂದ -4,7 ಇದಕ್ಕಿರುವ ದೂರ ಎಷ್ಟು ಅಂತ. ಈಗ ಮೊದಲೇ ಗ್ರಾಫ್ ಏನು ಕೊಟ್ಟಿರಲ್ಲ, ನಿಮ್ಗೆ ಅರ್ಥ ಮಾಡ್ಸೋಕ್ಕೋಸ್ಕರ ನಾನು ಗ್ರಾಫನ್ನು ಹಾಕ್ಕೊಂಡಿದ್ದೀನಿ. ನೀವು ರಫಾಗಿ ಗ್ರಾಫ್ ಹಾಕ್ಕೊಂಡ್ರೂ ಬರುತ್ತೆ ಅಥವಾ ಸಿಂಪಲಾಗಿ ಆನ್ಸರ್ ಮಾಡೋದು ಬರುತ್ತೆ. ಸೊ ವೈ ಅಕ್ಷದಿಂದ -4,7 ಬಿಂದುಗಿರ್ತಕ್ಕಂಥ ದೂರ ಎಷ್ಟು? -7, ದೂರಗಿರ್ತಕ್ಕಂಥ ದೂರ ಅಂದರೆ ನೋಡಿರಿ, ವೈ ಅಕ್ಷದಿಂದ ಇರೋ ದೂರ ಹೇಳ್ಬೇಕಂದ್ರೆ ಇದರ ಎಕ್ಸ್ ಕೋಆರ್ಡಿನೇಟ್ ವ್ಯಾಲ್ಯೂ ನೆಗೆಟಿವ್ ಇದೆ, ಬಟ್ ದೂರ ಯಾವಾಗಲೂ ಪಾಸಿಟಿವ್ ಆಗಿರುತ್ತೆ. 4 ಇದೆಯಲ್ಲ, ಇದು 4 ರೈಟ್ ಆನ್ಸರು. ನೀವೇನು ಗ್ರಾಫ್ ಹಾಕೋ ಅವಶ್ಯಕತೆ ಇಲ್ಲ, ಸಿಂಪಲಾಗಿ ಆನ್ಸರ್ ಮಾಡ್ಬೋದು. ಯಾವುದೇ ಒಂದು ಬಿಂದು ವೈ ಅಕ್ಷದಿಂದ ಎಷ್ಟು ದೂರದಲ್ಲಿದೆ ಅಂತ ಕೇಳಿದರೆ, ಯಾವುದೇ ಪಾಯಿಂಟು ವೈ ಅಕ್ಷದಿಂದ ವೈ ಆಕ್ಸಿಸಿಂದ ಎಷ್ಟು ದೂರದಲ್ಲಿದೆ ಅಂತ ಕೇಳಿದಾಗ ಅದರ ಎಕ್ಸ್ ಕೋಆರ್ಡಿನೇಟ್ ಏನಿರುತ್ತಲ್ಲ ಅದೇ ನಂಬರ್ ಬರೀಬೇಕು. ಇದು ಪಾಸಿಟಿವ್ ಇದ್ರೆ ಪಾಸಿಟಿವ್ ಇರುತ್ತೆ. ಒಂದು ವೇಳೆ ಎಕ್ಸ್ ಕೋಆರ್ಡಿನೇಟ್ ನೆಗೆಟಿವ್ ಇತ್ತು ಅಂದರೆ ಅದನ್ನ ಪಾಸಿಟಿವ್ ಆಗಿ ಬರಿಬೇಕು. ಯಾಕಂದರೆ ಡಿಸ್ಟೆನ್ಸ್ ಕೆನಾಟ್ ಬಿ ನೆಗೆಟಿವ್ ಅಂತ ಕರಿತೀವಿ. ದೂರ ಯಾವತ್ತೂ ನೆಗೆಟಿವ್ ಆಗಿರೋಲ್ಲ, ಪಾಸಿಟಿವೇ ಡಿಸ್ಟೆನ್ಸ್ ಇರೋದ್ರಿಂದ. ಸೊ 4 ಯೂನಿಟ್ ಡಿಸ್ಟೆನ್ಸಲ್ಲಿರುತ್ತೆ ಆ ಬಿಂದು ವೈ ಅಕ್ಷದಿಂದ ಅಂತ ಹೇಳ್ತೀವಿ. ಸಿಂಪಲ್ ಆನ್ಸರು ಫಸ್ಟ್ ಆಪ್ಷನ್. ಇಲ್ಲ ನಿಮಗೆ ಗ್ರಾಫಿಕಲಿ ತೋರಿಸಿದ್ದಾರೆ, ಗ್ರಾಫ್ ಮೂಲಕ ನಿಮಗೆ ಅದನ್ನ ಅರ್ಥ ಮಾಡಿಸಿದ್ದಾರೆ ನೋಡ್ರಿ. ನಾನಿಲ್ಲಿ ಎಕ್ಸ್ ಆಕ್ಸಿಸ್ ಬರಿತಾನೆ, ಎಕ್ಸ್ ಅಕ್ಷ ಇದು ಎಕ್ಸ್, ಮಧ್ಯದಲ್ಲಿ ಇಲ್ಲಿ ಒಂದೊಂದು ಲೈನ್ ಹೇಳ್ತೀನಿ, ಇದು ವೈ ಆಕ್ಸಿಸ್ ಆಗುತ್ತೆ. ಸೊ ಇದು ವೈ ಡ್ಯಾಶ್, ಈ ಕಡೆ ಎಕ್ಸು, ಇಲ್ಲಿ ಓ, ಇಲ್ಲಿ ವೈ ಬರಿತಾ ಇದ್ದಾನೆ. ಈ ಕಡೆ ಬರೋದು 1 2 3 4 5 6 ಬರಿತೀನಿ. ಲೆಫ್ಟ್ ಸೈಡಿಗೆ -1 -2 -3 -4 -5 ಆ್ಯಂಡ್ ಸೊ ಬರಿತೀವಿ. ಮೇಲ್ಗಡೆ 1 2 3 4 5 6 7 8 9 ಹಿಂಗೆ ಬರಿತೀವಿ. ಇಲ್ಲಿ -4,7 ಪಾಯಿಂಟನ್ನು ನಾವು ಗ್ರಾಫಲ್ಲಿ ಮಾರ್ಕ್ ಮಾಡ್ಕೋಬೇಕು. -4,7 -4 ಇಲ್ಲಿದೆ, 7 ಅಂದರೆ ಇಲ್ಲಿ ಬರುತ್ತೆ, -4,7 ಇಲ್ಲಿ ಬರುತ್ತೆ, -4,7 ಈ ಬಿಂದು. ಸೊ ಈ ಬಿಂದು ಎಕ್ಸ್ ಅಕ್ಷ ವೈ ಅಕ್ಷ ಅಂದರೆ ಇದು ವೈ ಅಕ್ಷದಿಂದ ಎಷ್ಟು ದೂರದಲ್ಲಿದೆ ಅಂದರೆ ಇಲ್ಲಿಂದ ಇಲ್ಲಿಗೆ 1 ಯೂನಿಟ್, ಇಲ್ಲಿಗೆ 2 ಯೂನಿಟ್, ಇಲ್ಲಿ 3 ಯೂನಿಟ್, ಇಲ್ಲಿ 4 ಯೂನಿಟ್ ಆಗುತ್ತೆ. ವೈ ಅಕ್ಷದಿಂದ ಈ ಬಿಂದು 4 ಯೂನಿಟ್ ಡಿಸ್ಟೆನ್ಸಲ್ಲಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ನೆಗೆಟಿವ್ ಇರ್ಬೋದು, ಆದರೆ ಎಷ್ಟು ದೂರದಲ್ಲಿದೆ ಅಂದರೆ 4 ಯೂನಿಟ್ ದೂರದಲ್ಲಿದೆ. ಹಾಗಾಗಿ ಫಸ್ಟ್ ಆಪ್ಷನ್ ಕರೆಕ್ಟ್ ಆನ್ಸರ್ ಅಂತ ಕರಿತೀವಿ. ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ ಟ್ರೈ ಮಾಡಿರಿ. The zeros of the polynomial x square plus 5x plus 6 are ಬಹುಪದೋಕ್ತಿ x square plus 5x plus 6 ಸೊನ್ನೆಗಳು ಅಂತ ಕೇಳಿದಾನೆ. ಅಂದರೆ ಕೊಟ್ಟಿರೋ ಫಂಕ್ಷನ್ನ ನಾವು ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 6 ಅಂತ ಬರ್ಕೋಬೇಕು. ಅದರ ಶೂನ್ಯತೆಗಳು ಕಂಡುಹಿಡಿಬೇಕಂದ್ರೆ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 0 ಅಂತ ತಗೋಬೇಕು.
ಯಾವುದೇ ಬಹುಪದೋಕ್ತಿಯ ಝೀರೋಸ್ ಕಂಡುಹಿಡಿಬೇಕಂದ್ರೆ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 0 ಅಂತ ಬರ್ಕೊಂಡು ಎಫ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 6 ಈಕ್ವಲ್ ಟು 0 ಅಂತ ಬರ್ಕೊಂಡ್ರೆ ಇದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ, ಅಥವಾ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಕರಿತೀವಿ. ಇದನ್ನ ವರ್ಗ ಸಮೀಕರಣ ಅಂತ ಕರಿತೀವಿ. ವರ್ಗ ಸಮೀಕರಣ ಆಗೋದ್ರಿಂದ ವರ್ಗ ಸಮೀಕರಣ ಬಿಡಿಸೋದು ಈಗಿನ ಯಾವುದೋ ಒಂದು ಪ್ರಾಬ್ಲಮಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಇಲ್ಲಿ ಕಾನ್ಸ್ಟೆಂಟ್ ನಂಬರ್ 6 ಇದೆ, ಅಲ್ಲಿ ಎಕ್ಸ್ ಸ್ಕ್ವೇರ್ ಪಕ್ಕದಾಗ 1 ಇದೆ ಅಂದರೆ 6 ಬರ್ಕೊಂಬಿಟ್ಟು 6ಗೆ ಫ್ಯಾಕ್ಟರ್ಸ್ ಬರೆಯೋದಾದ್ರೆ 3 2s 6 ಬರೆಯೋಣ. ಇದಕ್ಕೆ ಪ್ಲಸ್ ಹಾಕಿದ್ರೆ ಇವೆರಡು ಮಲ್ಟಿಪ್ಲೈ ಮಾಡಿರಿ, ಪ್ಲಸ್ ಇಂಟು ಪ್ಲಸ್ 3 2s 6 ಆಗುತ್ತೆ. ಎರಡು ಪ್ಲಸ್ ಇರೋದ್ರಿಂದ ಆ್ಯಡ್ ಮಾಡಿರಿ, +3 +2 ಅಂದರೆ ಮಿಡ್ಲ್ ಟರ್ಮ್ +5 ಸಮ ಆಗುತ್ತೆ. ಅಂದರೆ ಇವೆರಡು ಫ್ಯಾಕ್ಟರ್ಸ್ ಸರಿ ಇದ್ದಾವೆ. ಬಟ್ ವ್ಯಾಲ್ಯೂಸ್ ಬೇಕಂದರೆ +3 ಬಿಕಮ್ಸ್ -3 +2 ಬಿಕಮ್ಸ್ -2 ಆಗ್ತವೆ. ದೀಸ್ ಆರ್ ದ ಝೀರೋಸ್ ಆಫ್ ದ ಗಿವನ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಆ ಕೊಟ್ಟಿರೋ ಪಾಲಿನಾಮಿಯಲ್ ಝೀರೋಸ್ ಅಂದರೆ -3 -2 ಅನ್ನೋವು ಝೀರೋಸ್ ಆಗಿರ್ತವೆ, -3 ಮತ್ತು -2 ಅನ್ನೋವು ಝೀರೋಸ್ ಆಗಿರ್ತವೆ. -3 -2 ಅಂತ ಥರ್ಡ್ ಆಪ್ಷನಲ್ಲಿ ಇದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ಇಫ್ ದ ಪ್ರಾಡಕ್ಟ್ ಆಫ್ ದ ಝೀರೋಸ್ ಆಫ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ 5x² + 7x + k ಈಸ್ 2/5, ದೆನ್ ದ ವ್ಯಾಲ್ಯೂ ಆಫ್ k ಈಸ್ ಅಂತ ಇದೆ ನೋಡ್ರಿ. ಝೀರೋಸ್ ಆಫ್ ಎ ಪಾಲಿನಾಮಿಯಲ್, ಆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಝೀರೋಸ್ ಎರಡು ಇದಾವಲ್ಲ, ಅಂದರೆ ಎರಡು ಮೂಲಗಳು ಬರ್ತಾವಲ್ಲ, ಅವನ್ನ ಮಲ್ಟಿಪ್ಲೈ ಮಾಡಿದ್ರೆ 2/5 ಬರ್ತಾ ಇದೆ ಅಂತ ಹೇಳಿದ್ದಾನೆ. ಹಾಗಾದರೆ ಆ ಕೆನ ಮೌಲ್ಯ ಎಷ್ಟು ಅಂತ ಕ್ವಶನ್ ಕೇಳಿದ್ದಾನೆ. ಕೊಟ್ಟಿರೋ ಪಾಲಿನಾಮಿಯಲ್ಲು 5x² + 7x + k ಅಂತ ಬರ್ಕೊಂಡು ಇದು ಎಫ್ ಆಫ್ ಎಕ್ಸ್ ಅಂತ ತಗೊಳ್ಳೋಣ. ಸೊ ಝೀರೋಸ್ ಆಫ್ ಎ ಪಾಲಿನಾಮಿಯಲ್ ಕಂಡುಹಿಡಿಬೇಕಂದ್ರೆ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 0 ಅಂದರೆ 5x² + 7x + k ಈಕ್ವಲ್ ಟು 0 ಅಂತ ತಗೊಂಬಿಟ್ಟು, ಸೊ ಇಲ್ಲಿ ಕ್ವಾಡ್ರಾಟಿಕ್ ಸ್ಟ್ಯಾಂಡರ್ಡ್ ಇಕ್ವೇಷನ್ನು ax² + bx + cಗೆ ಇದನ್ನು ಕಂಪೇರ್ ಮಾಡಿದ್ವಿ ಅಂದರೆ, ಸೊ ಇಲ್ಲಿ ಎ ಪ್ಲೇಸಲ್ಲಿ 5 ಇದೆ, ಬಿ ಪ್ಲೇಸಲ್ಲಿ 7 ಇದೆ, ಸಿ ಪ್ಲೇಸಲ್ಲಿ k ಇದೆ. ಸೊ ಇಲ್ಲಿ ಇದಕ್ಕೆ ಎರಡು ಮೂಲಗಳಿರ್ತವೆ, ಒಂದು ಎಮ್ ಮತ್ತೊಂದು ಎನ್ ಅಂತ ತಗೊಂಡ್ರೆ. ಸೊ 2 ಝೀರೋಸ್ ಆಫ್ ಎ ಪಾಲಿನಾಮಿಯಲ್ ಅಂದರೆ ಒನ್ ಆಫ್ ದ ಝೀರೋ ಎಮ್ ಅಂತ ತಗೊಂಡು ಮತ್ತೊಂದನ್ನು ಎನ್ ಅಂತ ತಗೊಂಡ್ರೆ ದೀಸ್ ಆರ್ ದ ರೂಟ್ಸ್ ಆಫ್ ದ ಗಿವನ್ ಕ್ವಾಡ್ರಾಟಿಕ್ ಇಕ್ವೇಷನ್ ಅಥವಾ ರೂಟ್ಸ್ ಆಫ್ ದ ಗಿವನ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಅಥವಾ ಝೀರೋಸ್ ಆಫ್ ಎ ಪಾಲಿನಾಮಿಯಲ್ ಅಂದರೆ ಎಮ್ ಆ್ಯಂಡ್ ಎನ್. ನೀವು ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ ಪ್ರಾಡಕ್ಟ್ ಆಫ್ ದ ರೂಟ್ಸ್ ಅಂತ ಹೇಳಿದಿರಿ, ಎಮ್ ಇಂಟು ಎನ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ದ ರೂಟ್ಸ್ ಅಂದರೆ C/A ಅಂತ ಕರಿತೀವಿ, ಮೂಲಗಳ ಗುಣಲಬ್ಧ. ಸೊ ಇಲ್ಲಿ ಪ್ರಾಡಕ್ಟ್ಸ್ ಆಫ್ ದ ಝೀರೋಸ್ ಆಫ್ ಎ ಪಾಲಿನಾಮಿಯಲ್ ಅಂದರೆ ಎಮ್ ಇಂಟು ಎನ್ ಈಕ್ವಲ್ ಟು C/A ಬರಿತೀವಿ. ಸೊ ಇಲ್ಲಿ ಎಮ್ ಇಂಟು ಎನ್ ಈಕ್ವಲ್ ಟು ಸಿ ಅಂದರೆ ಸಿ ಪ್ಲೇಸಲ್ಲಿ ಕೆ ಇದೆ, ಡಿವೈಡ್ ಬೈ ಎ ಅಂದರೆ ಎ ಪ್ಲೇಸಲ್ಲಿ 5 ಇದೆ, k/5 ಆಗುತ್ತೆ. ಸೊ ಇಲ್ಲಿ C/A ವ್ಯಾಲ್ಯೂ k/5 ಬರುತ್ತೆ, C/A ವ್ಯಾಲ್ಯೂ k/5 ಬರ್ತಾ ಇದೆ. ಸೊ ಆ k/5 ವ್ಯಾಲ್ಯೂ ಏನು ಹೇಳಿದ್ದಾನೆ ಅಂದರೆ ನೋಡ್ರಿ, ಮೌಲ್ಯ 2/5 ಅಂತ ಕೊಟ್ಟಿದ್ದಾನೆ. ಗುಣಲಬ್ಧ ಪ್ರಾಡಕ್ಟು 2/5 ಅಂತ ಕೊಟ್ಟಿದ್ದಾನೆ. ಅಂದರೆ ಅವೆರಡು ಝೀರೋಸ್ ಆಫ್ ಎ ಪಾಲಿನಾಮಿಯಲ್ನ ಮಲ್ಟಿಪ್ಲೈ ಮಾಡಿದ್ರೆ 2/5 ಬರುತ್ತೆ. ಅಂದರೆ ಲೆಫ್ಟ್ ಸೈಡಲ್ಲಿ ಎಮ್ ಇಂಟು ಎನ್ ಅಂದರೆ ಪ್ರಾಡಕ್ಟ್ 2/5 ಬರ್ಕೊಂಡು ರೈಟ್ ಸೈಡಲ್ಲಿ k/5 ಬರೆಯೋಣ. ಸೊ ಇವಾಗ ಈ 5 ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ k ಈಕ್ವಲ್ ಟು 2 ಬರುತ್ತೆ. k ನ ಮೌಲ್ಯ 2 ಬರ್ತಾ ಇದೆ, k ಈಕ್ವಲ್ ಟು 2 ಅಂತ ಫೋರ್ತ್ ಆಪ್ಷನಲ್ಲಿ ಇದೆಯಲ್ಲ, ದಿಸ್ ಈಸ್ ದ ಆನ್ಸರ್. ಅರ್ಥ ಆಯ್ತಾ? ಸೊ ಇಷ್ಟು ಪ್ರಶ್ನೆಗಳನ್ನು ಸಾಲ್ವ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆಲ್ಲ ಶೇರ್ ಮಾಡ್ತಾ ಬನ್ನಿ. ಯಾರೆಲ್ಲ ಬೀಟ್ ಫಾರೆಸ್ಟ್ ಎಕ್ಸಾಮು ಫಿಸಿಕಲ್ ಮೆಡಿಕಲ್ ಪಾಸ್ ಆಗಿದಾರೋ ಅಥವಾ ಲ್ಯಾಂಡ್ ಸರ್ವೆ ಎಕ್ಸಾಮಿಗೆ ಅಪ್ಲಿಕೇಶನ್ ಹಾಕಿದಾರೋ ಖಂಡಿತ ನಮ್ಮ ಆ್ಯಪು 100% ಹೆಲ್ಪ್ ಆಗುತ್ತೆ. ಬೇರೆ ಯಾರ ತಗೊಂಡರನ್ನ ಕೇಳಿ ನೋಡಿ ಕ್ರಾಸ್ ಚೆಕ್ ಮಾಡಿ ಸಬ್ಸ್ಕ್ರಿಪ್ಷನ್ ತಗೊಳ್ರಿ, 100% ನಿಮಗೆ ಯೂಸ್ ಆಗ್ತಕ್ಕಂಥ ಕೋರ್ಸು. ಸೊ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇಲ್ಲಿ ಕಾಣಿಸ್ತಕ್ಕಂಥ ನಂಬರ್ 9071673831ಗೆ ಕರೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡೋದಕ್ಕೆ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತಿನ್ನೂ ಬೇರೆ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.